ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೆನ್ನೆಲ್ಲ ಮೊನ್ನೆ ಹುಟ್ಟಿರೋ ಆ ಮಗುಗೇನೋ ಎಲ್ಲ ಮಾಡಿಸ್ತಿದ್ದಾರೆ. ಸೊಸೆಯ ಕಾಲಿಟ್ಟು 10 ವರ್ಷ ಆದ್ರೂ ಖರ್ಚು ಮಾಡ್ಕೊಂತ 10 ರೂಪಾಯಿ ಕೂಡ ಕೊಡ್ಲಿಲ್ಲ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಆ ಅನುಪಮ ಅಮ್ಮ ಕಲ್ಯಾಣಿನೇ. ಮನೇಲಿ ದೊಡ್ಡಸ್ತಿಕೆ ಎಲ್ಲ ಅವ್ರದೇ ಆಗೋಗಿದೆ. ಹೇಗಾದ್ರೂ ದೊಡ್ಡಸ್ತಿಕೆ ಎಲ್ಲ ನನ್ನ ಕೈಗೆ ಬರೋ ಹಾಗೆ ಮಾಡ್ಕೋಬೇಕು. ದಮಯಂತಿ ಅತ್ಗೆ ಏನೋ ಪಾಪ ಬಾಯ್ ಬಿಡೋಕಾಗ್ದಿರೋ ಪರಿಸ್ಥಿತಿ. ಅದಕ್ಕೆ ಅತ್ಗೆ ಮೇಲೆ ನಂಬಿಕೆ ಇಟ್ಕೊಳ್ಳೋದು ವೇಸ್ಟ್. ನನ್ನ ಕೈಗೆ ಕೆಲಸ ಕೊಟ್ಕೋಬೇಕು. ಕೂಲ್ ಆಗಿ ರಿಲ್ಯಾಕ್ಸ್ ಆಗಿ ರಾಣಿ ಹಾಕಿ ಕೂತ್ಕೋ. ನಾನು ಹೋಗಿ ಔಷಧಿ ತಗೊಂಡ್ಬರ್ತೀನಿ. ನಿಮ್ಮನ್ನ ಹೀಗೆ ನೋಡ್ತಿದ್ರೆ ಹೊಟ್ಟೆ ಉರಿತಿದೆ ಅತ್ಗೆ. ಈ ಮನೆಗೆ ಮಹಾರಾಣಿ ಅನ್ನೋ ಹಾಗೆ ನನ್ನ ಮಾತೇ ನಡಿಬೇಕು ಅನ್ನೋರ್ ತರ ಇದ್ರಿ. ಆದ್ರೆ ಇವಾಗ ಗೋಡೆ ಮೇಲಿರೋ ಹಲ್ಲಿ ಹಾಗೆ ಹೇಳೋರ್ ಕೇಳೋರ್ ಇಲ್ದಿರೋ ಹಾಗಿದೆ ನಿಮ್ ಪರಿಸ್ಥಿತಿ. ಹಲ್ಲಿ ಆದ್ರೂ ಬೇಕೇನೋ, ಆವಾಗ ಶಬ್ದ ಆದ್ರೂ ಮಾಡುತ್ತೆ. ನಿಮ್ ಪರಿಸ್ಥಿತಿ ನೋಡಿ. ಆ ಅನುಪಮ ಅಮ್ಮಗೆ ಕಲ್ಯಾಣಿಗೆ ಕೊಂಬಂದಿದೆ. ನಿಮ್ ಮಗ ನಿಮ್ಮನ್ನ ಲೆಕ್ಕಿಸ್ತಿಲ್ಲ. ಕಲ್ಯಾಣಿ ಕಲ್ಯಾಣಿ ಅಂತ ಕಲ್ಯಾಣಿ ಸೆರೆಗೆ ಹಿಡ್ಕೊಂಡು ಓಡಾಡ್ತಿದ್ದಾನೆ. ಶೌರ್ಯ ಹಾಗಾಗೋದ್ರೆ ಅವ್ರು ನಿಮ್ಗೆ ಯಾಕೆ ಭಯ ಪಡ್ತಾರೆ ಹೇಳಿ? ನೀವೇನೋ ಕೋಪ ತಡ್ಕೊಳಕ್ಕಾಗದೆ ಏನೇನೋ ಹೇಳ್ಬೇಕು ಅಂತ ವಿಶ್ವ ಪ್ರಯತ್ನ ಮಾಡ್ತಿದ್ದೀರಾ. ಆದ್ರೆ ಶಿವರಾಮಣ್ಣ ಮಾತ್ರ ಅವ್ರ ಪಾರ್ಟಿ ಆಗಿರೋದಕ್ಕೆ ಅವ್ರಿಗೆ ಇಷ್ಟ ಆಗೋ ಹಾಗೆ ನಿಮ್ಮ ಮಾತುಗಳನ್ನ ಬದಲಾಯಿಸಿ ಹೇಳ್ತಿದ್ದಾರೆ. ನಿಮಗ್ ಮೊದಲೇ ಧ್ವನಿ ಇಲ್ಲ, ಅದ್ರ ಜೊತೆಗೆ ಏನೂ ಹೇಳೋಕ್ಕಾಗ್ತಿಲ್ಲ. ನಾನು ಯಾವತ್ತೂ ಹೀಗೆ ನಿಮ್ಮನ್ನ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ರಾಣಿ ಹಾಗೆ ಮಧ್ಯ ಮನೇಲಿ ಸಿಂಹಾಸನದ ಮೇಲೆ ಕೂತ್ಕೊಂಡ ಹಾಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋಬೇಕಾಗಿರೋ ನೀವು ಮನೆ ಮುಂದೆ ವಾಚ್ಮೆನ್ ಥರ ಇಲ್ಲಿ ಹೀಗೆ ಕೂತ್ಕೋಬೇಕಾಗಿರೋ ಪರಿಸ್ಥಿತಿ. ನೀವು ಆ ಕೋಪದಲ್ಲಿ ನೋಡ್ಬೇಡಿ ಅತ್ಗೆ. ನಾನು ನಿಮಗೆ ನೋವು ಕೊಡಬೇಕು ಅಂತ ಹೇಳ್ತಿಲ್ಲ. ನಿಮ್ಮ ನೋವು ನೋಡಿ ನನ್ನ ಮನಸ್ಸಿಗೆ ಬೇಜಾರಾಗಿ ಹೇಳ್ತಿದ್ದೀನಿ. ಇವತ್ತು ನಿಮ್ಮ ಕೈಯಿಂದಾನೆ ಲಕ್ಷ ದುಡ್ಡು ಬುದ್ಧಿವಂತಿಕೆಯಿಂದ ಇಸ್ಕೊಂಡ್ಲು ಆ ಕಲ್ಯಾಣಿ. ನಿಮ್ ಕೈಯಾರೆ ಆ ಕಲ್ಯಾಣಿಗೆ ದುಡ್ಡು ಕೊಡ್ತಿದ್ರೆ ಆ ಅನುಪಮ ಅಮ್ಮ ಕಣ್ಣಲ್ಲಿ ಆನಂದ ನೋಡ್ದೆ. ರಾಜ್ಯ ಹೋಗಿರೋ ರಾಜ ಮತ್ತೆ ರಾಜ್ಯನ್ ವಾಪಸ್ ತಗೊಂಡ್ರೆ ಎಷ್ಟು ಆನಂದವಾಗಿರುತ್ತೋ ಅದಕ್ಕೂ 10 ಪಟ್ಟು ಆನಂದ ಕಾಣಿಸ್ತು. ನಿಜ ಅತ್ಗೆ. ಇದು ಹೀಗೇನೆ ಕಂಟಿನ್ಯೂ ಆದ್ರೆ ನಿಮ್ಮ ಆಸ್ತಿ ಎಲ್ಲ ಕಲ್ಯಾಣಿ ಹೆಸರಿಗೆ ಬದಲಾಯಿಸ್ಬಿಡ್ತಾರೆ. ಶಾಪಿಂಗ್ ಅದು ಇದು ಅಂತ ತಾಯಿ ಮಗಳಿಬ್ರು ಸೇರಿ ನಿಮ್ಮ ಆಸ್ತಿನೆಲ್ಲ ಕರಗಿಸ್ಬಿಡ್ತಾರೆ. ನಿಮ್ಮ ಮಗನ್ನ ನಿಮಗಿಲ್ದಿರೋ ಹಾಗೆ ಮಾಡ್ತಾರೆ. ಮಾಡ್ತಾರೆ ಏನತ್ಗೆ? ಮಾಡ್ತಿದ್ದಾರೆ. ಇನ್ನೂ ಅರ್ಥ ಆಗ್ಲಿಲ್ವಾ ಅದ್ಗೆ? ನಾನ್ ಬರ್ತೀನಿ ಕಣ್ರು ಅಂತ ನೀವ್ ಎಷ್ಟು ಬೇಡ್ಕೊಂಡ್ರು ಶೌರ್ಯ ಕೇಳದ್ನಾ? ಬೇಡ ಬೇಡ ಅನ್ಲ. ಆದ್ರೆ ಆ ಅನುಪಮ ಅಮ್ಮನ್ ಮಾತ್ರ ಕರ್ಕೊಂಡು ಹೋದ. ಅವ್ರವ್ರು ಒಂದಾಗ್ತಿದ್ದಾರೆ. ನಿಮ್ಮನ್ ಮಾತ್ರ ಒಂದ್ ಚಿಕ್ಕ ಹುಳ ನೋಡ್ದಾಗ ನೋಡ್ತಿದ್ದಾರೆ. ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ಮನೆ ಒಡತಿ ನೀವಲ್ಲ ಅತ್ಗೆ, ಅತ್ತೇನೂ ಅಲ್ಲ. ಆ ಅನುಪಮ ಅಮ್ಮನೇ ಈ ಮನೆ ಒಡತಿ. ಕಲ್ಯಾಣಿ ಏನೋ ಯುವರಾಣಿ. ನಾಳೆಯಿಂದ ಯಾರಲ್ಲಿ ಅಂತ ಕರೆದ್ರೆ ನಾವೇನೋ ಈ ಕೈ ಕಟ್ಕೊಂಡು ಆದ್ಯ ಮಹಾರಾಣಿ ಅಂತ ನಿಂತ್ಕೋಬೇಕು. ನನಗೆ ಹೇಗೂ ಮನೆ ಜವಾಬ್ದಾರಿ ಕೊಡಲ್ಲ, ಕನಿಷ್ಠ ಅತ್ತಿಗೆ ಕೈಯಲ್ಲಿ ಮನೆ ಜವಾಬ್ದಾರಿ ಇದೆ ಅಂತ ಇಷ್ಟು ದಿನ ಆನಂದ ಪಡ್ತಿದ್ದೆ. ಆದ್ರೆ ಇವಾಗಿಂದ ಅದೂ ಇರಲ್ವೇನೋ. ನಿಮ್ಮನ್ನ ನೋಡ್ತಿದ್ರೆ ನನ್ನ ಹೊಟ್ಟೆ ಉರಿತಿದೆ ಅತ್ತಿಗೆ. ನಾನ್ ನಿಮ್ಮನ್ನ ಹೀಗೆ ನೋಡ್ತಾ ಇರಲ್ಲ. ಹೋಗ್ ಬರ್ತೀನಿ. ಅಪ್ಪ ಸತ್ಯ, ಹೇಳ್ಬೇಕಾಗಿದ್ದೆಲ್ಲ ಹೇಳ್ಬಿಟ್ಟೆ.
ಬಿಡ್ತೀನಿ. ಸ್ಟ್ರಾ ಕೊಡಿ. ಸ್ಟ್ರಾ ಇಲ್ಲ ಸರ್. ಬೇಡ ಕಣೋ, ಕಲ್ಯಾಣಿ ಕೊಡು. ಸರಿ, ನೀನ್ ಕುಡಿ ಕಲ್ಯಾಣಿ. ಕುಡಿಯೋದಕ್ಕೆ ನನಗೆ ಬರಲ್ಲ ಆಫೀಸರ್. ನಾನು ಚೆಲ್ಕೋತೀನಿ, ಬಟ್ಟೆ ಹಾಳ. ಏನ್ ಪಲ್ಲವಿ ಈ ಮಧ್ಯೆ ಫೋನೇ ಮಾಡ್ಲಿಲ್ಲ? ನನ್ನನ್ನು ಪೂರ್ತಿಯಾಗಿ ಮರ್ತ್ಬಿಟ್ಲೋ ಹೇಗೆ? ನಮ್ ಮೀನಾಕ್ಷಮ್ಮಂಗ್ ಏನೇನ್ ಬಂತು ಮತ್ತೆ ಫೋನ್ ಮಾಡ್ತಿದ್ದಾರೆ. ಇವರಿಂದಾನೆ ನನ್ ಜೀವನ ಅರ್ಧ ಹೀಗಾಗೋಗಿದೆ. ಇದೇನಿದು, ಫೋನೇ ತೆಗಿತಾ ಇಲ್ಲ? ಕನಿಷ್ಠ ನೋವು ಹೇಳ್ಕೊಳ್ಳೋದಕ್ಕೂ ಕೂಡ ಯಾರೂ ಇಲ್ಲ. ಇವಳಿಗಾದ್ರೂ ಹೇಳ್ಕೊಳ್ಳೋಣ. ಹಲೋ ಅಮ್ಮ. ಹಲೋ ಹಲೋ ಪಲ್ಲವಿ, ಇರು ಒಂದ್ ನಿಮಿಷ ಇರು. ಇವಾಗ ಹೇಳು, ಯಾಕೆ ಫೋನ್ ತೆಗಿಯಕ್ಕೆ ಇಷ್ಟೊತ್ತು? ಅಲ್ಲೇನಾದ್ರೂ ಜಗಳ ನಡೀತಿದ್ಯಾ? ಜಗಳ ಅಲ್ಲ, ಹಬ್ಬ ನಡೀತಿದೆ. ಹಬ್ಬನಾ? ಏನ್ ಹಬ್ಬನೇ? ಇನ್ನೇನ್ ಹಬ್ಬ? ಕೃಷ್ಣಾಷ್ಟಮಿ. ಶೌರ್ಯನ್ ಮಗ, ಆ ಮಗು ಇದೆ ಅಲ್ಲ, ಅವನಿಗೆ ಕೃಷ್ಣನ್ ವೇಷ ಹಾಕ್ತಾರಂತೆ. ಅಯ್ಯೋ, ಕತೆ ತುಂಬಾನೇ ಇದೆ. ಒಂದಕ್ಕೆ ಅಯ್ಯೋ ಅಂದ್ರೆ ಹೇಗೆ? ಕೃಷ್ಣನ್ ವೇಷದ ಜೊತೆಗೆ ಅವನನ್ನ ಬಂಗಾರದಿಂದ ತುಂಬಿಸ್ತಿದ್ದಾರೆ. ಶೌರ್ಯ ಕಲ್ಯಾಣಿ ಜೋಡಿಯಾಗಿ ಹೋಗಿದ್ದಾರೆ ಶಾಪಿಂಗ್ ಮಾಡೋದಕ್ಕೆ. ಜೊತೆಗೆ ಅವ್ರ ಜೊತೆಯಾಗಿ ಹಿರಿಯರಾಗಿ ಅನುಪಮ ಅಮ್ಮ ಕೂಡ ಹೋಗಿದ್ದಾರೆ. ಕಲ್ಯಾಣಿ ಅಂದ್ರೆ ಅಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದವನು ಈಗ ನೀರ್ ಹಾಗೆ ತಣ್ಣಗಾಗೋಗಿದ್ದಾನ? ಏನು ಅಷ್ಟೊಂದು ಬದ್ಲಾಗೋಗಿದ್ದಾನ ಶೌರ್ಯ? ಮಾಮೂಲಿ ಬದಲಾವಣೆ ಅಲ್ಲಮ್ಮ, ಹೊಸ ಬದಲಾವಣೆ. ಒಂದ್ ಟೈಮಲ್ಲಿ ಸಂಪದನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ನೋ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೋತಿದ್ದಾನೆ. ಆ ಸಂಪದನ ಪೂರ್ತಿಯಾಗಿ ಮರ್ತೋಗಿದ್ದಾನೆ. ಅಲ್ಲಲ್ಲ, ಆ ಕಲ್ಯಾಣಿ ಶೌರ್ಯನ ಹಾಗೆ ಬದಲಾಯಿಸಿದಾಳೆ. ನಿಜವಾಗ್ಲೂ ಶೌರ್ಯ ಬುದ್ಧಿವಂತನೇ. ತಕ್ಷಣ ಬದಲಾಗೋದ. ಸಂಪದನ ದರಿದ್ರ ಹೋಯ್ತು ಅನ್ಕೊಂಡಿರ್ತಾನೆ. ಕಲ್ಯಾಣಿಗೆ ಹತ್ರ ಆದ. ಆದ್ರೆ ನಮ್ ಸಿದ್ದುನು ಇದ್ದಾನೆ, ಅವನ್ ದೂರ ಮಾಡ್ಕೊಂಡಿರೋ ದರಿದ್ರನ ಇವನ್ ತಂದಿಟ್ಕೊಂಡಿದ್ದಾನೆ. ಇಷ್ಟೆಲ್ಲ ನಡೀತಾ ಇದ್ರೆ ಆ ದಮಯಂತಿ ಸುಮ್ನೆ ಇರಲ್ವಲ್ಲ? ಏನಾದ್ರೂ ಒಂದ್ ಮಾಡ್ಬೇಕಲ್ಲ. ಅಪ್ಪಿ ತಪ್ಪಿ ದಮಯಂತಿನೂ ಬದ್ಲಾಗ್ಬಿಟ್ಲಾ? ಬದ್ಲಾಗಿಲ್ಲ.
ಯಾಮಾರಿಸಿದ್ದಾರೆ. ದಮಯಂತಿ ಅತ್ಗೆ ಆಯುಧವಾಗಿರೋ ಬಾಯಿ ಇವಾಗ ಪಾಪ ಕೆಲ್ಸನೇ ಮಾಡ್ತಿಲ್ಲ. ಅವ್ರ ನೋವನ್ ಯಾರಿಗೆ ಹೇಳ್ಕೋಬೇಕೋ ಗೊತ್ತಾಗದೆ ಒಂದ್ ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ ಪಾಪ. ಆ ಮಗು ಜಾತಕ ಚೆನ್ನಾಗಿದೆ ಅನ್ಸುತ್ತೆ. ಉಡುಗೊರೆ ಮೇಲೆ ಉಡುಗೊರೆ ಸಿಕ್ತಿದೆ, ಎಲ್ರನ್ನೂ ಒಂದ್ ಮಾಡ್ತಿದ್ದಾನೆ. ಆ ಮನೆಗ್ ಬಂದು ಅವ್ರ ಸಂತೋಷನ ಹೇಗಾದ್ರೂ ಹಾಳು ಮಾಡೋಣ ಅಂದ್ರೆ ನಾನ್ ಬರೋಕಾಗ್ತಿಲ್ಲ. ಎಲ್ರು ಚೆನ್ನಾಗೇ ಇದಾರಮ್ಮ, ನನ್ನ ಬಿಟ್ಟು. ನನ್ ಗಂಡನ್ ಒಂದ್ ನೆಕ್ಲೆಸ್ ಕೇಳಿದ್ರೆ ನನ್ ಮೇಲೆ ಹೋ ಅಂತ ಎಗರಾಡಿದ್ರು. ಜೊತೆಗೆ ನನ್ ತವ್ರ ಮನೆಯವರು ಅಂತ ವಹಿಸ್ಕೊಂಡ್ ಬರ್ತೀಯ ಅಲ್ವಾ? ಬೇರೆಯವ್ರ ಆಸ್ತಿನ ಬಡ್ಡಿ ರೂಪದಲ್ಲಿ ನಿಮ್ಮಮ್ಮ ತಗೊಂಡಿರ್ತಾಳೆ ಅಲ್ವಾ, ನಿಮ್ಮಮ್ಮನ್ ಕೇಳು ಅಂದ್ರು. ಇದೇನಿದು ಸುತ್ತಿ ಬಳಸಿ ನನ್ನ ಹತ್ರನೇ ಬರ್ತಾ ಇದ್ದಾಳೆ. ಹಲೋ ಪಲ್ಲವಿ, ಇದ್ಯಾ? ಯಾಕೆ ಮಾತಾಡ್ತಿಲ್ಲ? ಹಲೋ ಅಮ್ಮ, ಕೇಳಿಸ್ತಿದ್ಯಾ? ಹಲೋ ಪಲ್ಲವಿ, ಇಲ್ಲಿ ಸಿಗ್ನಲ್ ಸಿಗ್ತಾ ಇಲ್ಲ, ನಿನ್ ಮಾತೇನು ಕೇಳಿಸ್ತಿಲ್ಲ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಹಲೋ ಅಮ್ಮ. ನನಗ್ ಗೊತ್ತಮ್ಮ, ನಾನ್ ದುಡ್ಡು ಕೇಳಿದ್ರೆ ನಿನ್ಗೇನು ಕೇಳಿಸಲ್ಲ ಅಂತ. ನನ್ನ ಮಗುಗೆ ಕೃಷ್ಣನ್ ವೇಷ ಹಾಕ್ತಿದಾರ? ಹಾಗಾದ್ರೆ ಹೋಗಿ ನೋಡ್ಬೇಕು. ಹೆತ್ತ ತಾಯಿಯಾಗಿ ನನ್ನ ಕಡೆಯಿಂದ ಏನಾದ್ರೂ ಉಡುಗೊರೆ ಕೊಡ್ಬೇಕು. ಸಿದ್ದುನ ಸಹಾಯ ಕೇಳಿದ್ರೆ ಒಪ್ಕೊಳ್ಳಲ್ಲ. ಹೇಗಾದ್ರೂ ಹೋಗಿ ನೋಡ್ಬೇಕು. ಹಾಗೆ ಶೌರ್ಯಂಗೆ ಕಲ್ಯಾಣಿ ಮೇಲೆ ಒಳ್ಳೆ ಒಪಿನಿಯನ್ ಬರಬಾರ್ದು. ಕಲ್ಯಾಣಿಗೂ ಕೂಡ ಶೌರ್ಯನ್ ಮೇಲೆ ಒಳ್ಳೆ ಒಪಿನಿಯನ್ ಇರಬಾರ್ದು. ಇಬ್ಬರ ಮಧ್ಯ ದೂರ ಹೆಚ್ಚಬೇಕು. ಕಲ್ಯಾಣಿ ಶೌರ್ಯ ಒಟ್ಟಿಗೆ ಇರೋದಕ್ಕೆ ಅವಕಾಶ ಇಲ್ಲ. ಅವ್ರ ಜೊತೆಗಿದ್ರೆ ನನ್ನ ಮಗು ನನಗ್ ಬೇಕು ಅಂತ ಕೇಳಿದ್ರು ಕೊಡೋದಿಲ್ಲ. ಆ ಕಲ್ಯಾಣಿ ಇಲ್ಲ ಅಂದ್ರೆ ಶೌರ್ಯ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಹೇಗಾದ್ರೂ ಕಲ್ಯಾಣಿನ ಕೆಟ್ಟೋಳಾಗಿ ಮಾಡ್ಬೇಕು. ನನ್ನ ಮಗುನ ನೋಡ್ಬೇಕು. ಇವಾಗ ಹೋದ್ರೆ ಗೋಲ್ಡ್ ಶಾಪ್ ಹತ್ರ ನನ್ನ ಮಗುನ ನೋಡಬಹುದು. ನಿಂತ್ಕೋ ಸ್ಯಾಮ್. ಎಲ್ಲಿಗೆ ಹೋಗ್ತಾ ಇದೀಯಾ? ನಿನಗೆ ದೂರವಾಗಂತೂ ನಾನು ಹೋಗಲ್ಲ ಸಿದ್ದು, ಖಂಡಿತ ಹೋಗಲ್ಲ. ಏನಾಯ್ತು ಸ್ಯಾಮ್, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ನೀನ್ ಕೇಳಿದ್ದು ಹಾಗೆ ಇದೆ ಸಿದ್ದು. ಮೊನ್ನೆನೇ ಅಲ್ವಾ ಸ್ಯಾಮ್ ಅಮ್ಮ ಅಷ್ಟು ದೊಡ್ಡ ಇಶ್ಯೂ ಮಾಡಿದ್ದು. ನೀನು ಹೊರಗಡೆ ಹೋಗಿದ್ಯಾ ಅಂತ ಗೊತ್ತಾದ್ರೆ ನೀನು ನಿಮ್ಮಮ್ಮ ಏನ್ ಅಂತಾರೋ ಅಂತ ಯೋಚನೆ ಮಾಡ್ತಿದ್ಯಾ ಹೊರತು ನನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನ್ ಕಣ್ಣು ಮುಂದೆನೆ ಗಾಜಿನ ಚೂರ್ಗಳನ್ನ ಎತ್ತಿಸ್ತಿದ್ರೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಅದು ಚುಚ್ಚಿ ರಕ್ತ ಬರ್ತಿದ್ರೆ ನೀನ್ ಕಲ್ ಬಂಡೆ ತರ ನಿಂತಿದ್ದೆ. ಅಲ್ಲ, ಆಮೇಲಾದ್ರೂ ಕೈಗಾಗಿರೋ ಗಾಯ ಹೇಗಿದೆ ಅಂತ ಕೇಳಿದ್ಯಾ? ಟ್ಯಾಬ್ಲೆಟ್ಸ್ ಆಗ್ಲಿ ಆಯಿಂಟ್ಮೆಂಟ್ ಆಗ್ಲಿ ತಂದ್ಕೊಟ್ಟಿದ್ಯಾ? ಇಲ್ಲ. ಸಾರಿ ಸ್ಯಾಮ್, ಏನೋ ಯೋಚನೆಲಿದ್ದೆ. ಬೇಡ ಸಿದ್ದು, ನೀನೇನು ಹೇಳ್ಬೇಡ. ನೀನು ನಿಮ್ಮಮ್ಮನ ಮಾತು ಕೇಳಿ ನನ್ನ ದೂರ ಇಡ್ತಾ ಇದ್ಯಾ. ಆದ್ರೆ ನಾನು ಹಾಗೆ ದೂರ ಇಡೋದಿಲ್ಲ. ನಿನಗೆ ದೂರವಾಗಿ ನಾನು ಇರೋದಿಲ್ಲ ಸಿದ್ದು. ನಿಜವಾಗ್ಲೂ ನನ್ನ ಮನ್ಸಲ್ಲಿ ಅಂತ ಯೋಚನೆ ಬಂದ್ರೆ ಈ ಕಷ್ಟಗಳೆಲ್ಲ ನನ್ಗ್ಯಾಕೆ, ಈ ಮಾತನ್ನ ಕೇಳೋ ಅಗತ್ಯ ನನ್ಗೆ ಯಾಕೆ ಅಂತ ಅನ್ಕೊಂಡಿದ್ರೆ ಇಷ್ಟ ಹೊತ್ತಿಗೆ ಯಾವತ್ತೋ ಹೋಗಿ ಶೌರ್ಯನ್ ಕಾಲ್ ಮೇಲೆ ಬಿದ್ದು ನನ್ನ ಸಾಯಿಸ್ತೀಯೋ ಕ್ಷಮಿಸ್ತೀಯೋ ನಿನ್ನಿಷ್ಟ ಅಂತ ಹೇಳ್ತಿದ್ದೆ. ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಕ್ಷಮಿಸ್ತಿದ್ದ, ಇಲ್ಲ ಅಂದಿದ್ರೆ ಸಾಯಿಸ್ತಿದ್ದ. ಹೋದ್ರೆ ಒಂದು ಕ್ಷಣದಲ್ಲಿ ಹೋಗ್ತಿದ್ದೆ. ಹೀಗೆ ಪ್ರತಿ ಕ್ಷಣ ನರ್ಕ ಅನುಭವಿಸ್ತಿರ್ಲಿಲ್ಲ. ಆದ್ರೆ ಇದನ್ನೆಲ್ಲ ಸಹಿಸ್ಕೋತಿದ್ದೀನಿ ಅಂದ್ರೆ ನಿನ್ ಮೇಲಿನ ಪ್ರೀತಿಯಿಂದ ಅನಿಸಿದ್ದು. ಅದು ಮಾತ್ರ ನಿನಗೆ ಅರ್ಥ ಆಗ್ತಿಲ್ಲ. ನೀನ್ ಮಗು ಮೇಲಿರೋ ಪ್ರೀತಿಗೆ ಅಲ್ಲಿಗೆ ಹೋಗಿ ಎಲ್ಲಿ ಶೌರ್ಯ ಕೈಲಿ ಸಿಗಾಕೋತೀಯೋ ಅನ್ನೋ ಭಯದಿಂದ ಎಲ್ಲಿಗೆ ಸ್ಯಾಮ್ ಅಂತ ಕೇಳ್ದೆ.
ಬೇರೆ ಉದ್ದೇಶದಿಂದ ಅಲ್ಲ ಸ್ಯಾಮ್. ಸಿಕ್ಕಾಕೊಂಡ್ರೆ ಸಾಯ್ತೀನಿ ಅಷ್ಟೇ ಅಲ್ವಾ? ಆದ್ರೆ ಮಗು ನೋಡ್ದೇನೆ ಇರೋಕ್ಕಾಗ್ತಿಲ್ಲ ಸಿದ್ದು. ಏನ್ ಮಾಡ್ಲಿ? ಹೆತ್ತ ತಾಯಿಯಾಗಿ ನನ್ ಮಗುನ ನಾನು ಪ್ರೀತಿಸೋದು ತಪ್ಪಲ್ಲ ಅಲ್ವಾ ಸಿದ್ದು? 25 ವರ್ಷ ಆಗಿರೋ ನಿಮ್ಮಮ್ಮ ಹೇಗ್ ನೋಡ್ಕೋತಿದ್ದಾರೆ? ದಿನ ನಿನ್ನ ಹತ್ರ ಬಂದು ಹೋಗ್ತಿದ್ದಾರೆ. ಅಂತದ್ದು 9 ತಿಂಗಳು ಹೊತ್ತು ಹೆತ್ತಿದ್ದೀನಿ ಹೊರತು ಮನಸ್ಫೂರ್ತಿಯಾಗಿ ಮುದ್ದಾಡಿಲ್ಲ. ನನ್ನ ಮಗುನ ಎದೆಗಪ್ಕೊಂಡಿಲ್ಲ. ಮಗು ನೋಡೋ ವಿಷಯದಲ್ಲಿ ಪ್ಲೀಸ್ ಸಿದ್ದು ನನಗೆ ಅಡ್ಡ ಬರಬೇಡ. ನಿನ್ನ ಸಹಾಯ ಕೇಳಿದ್ರೆ ಮಾಡ್ತೀಯ. ಆದ್ರೆ ಇವಾಗ ನಾನು ಹೋಗ್ತಿರೋದು ಮಗು ನೋಡೋದಕ್ಕಲ್ಲ. ಕೈಗೆ ಬ್ಯಾಂಡೇಜ್ ಬದಲಾಯಿಸ್ಕೊಂಡು ಟಿ ಇಂಜೆಕ್ಷನ್ ಹಾಕಿಸ್ಕೊಳ್ಳೋದಕ್ಕೆ ಹೋಗ್ತಿದ್ದೀನಿ. ಹೌದಾ? ಹಾಗಾದ್ರೆ ನಾನು ಕೂಡ ಬರ್ತೀನಿ. ಬೇಡ ಸಿದ್ದು, ನನ್ನಿಂದ ನೀನ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ಅದಕ್ಕೆ ನಾನ್ ಮಾತ್ರ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಏನ್ ಕೊಡ್ಲಿ ಮೇಡಮ್? 6 ತಿಂಗಳು ಮಗುಗೆ ಕಾಲ್ಗೆಜೆ ತೋರಿಸಿ. ಕಂದ, ಇದು ಓಕೆನಾ ಮೇಡಮ್? ಬೇಡ. ಕೂತ್ಕೊಳ್ಳಿ ಮೇಡಮ್. ಏನ್ ಬೇಕು ಮೇಡಮ್? ಮಗುಗೆ ಬಂಗಾರದ ಖಡ್ಗ, ಉಂಗುರ, ಬಂಗಾರದ ಚೈನ್ ಬೇಕು. ತೋರಿಸ್ತೀನಿ ಮೇಡಮ್. ಅಮ್ಮ, ಇದು ಹೇಗಿದೆ? ಕಂದಂಗ್ ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರುತ್ತೆ ಕಲ್ಯಾಣಿ. ಮೇಡಮ್, ಶಾಪ್ ಓಪನ್ ಆಗಿ 10 ವರ್ಷ ಆಗಿರೋದಕ್ಕೆ ಆಫರ್ಸ್ ಇದೆ ಮೇಡಮ್. ನೆಕ್ಲೆಸ್ ನೋಡ್ತೀರಾ? ಇವಾಗೇನ್ ಬೇಡ ಸರ್, ಮಗುಗ್ ಮಾತ್ರ ತೋರಿಸಿ ಸಾಕು. ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್. ಅದನ್ನೊಂದ್ಸಲ ತೋರಿಸಿ. ಇವಾಗ ಏನಕ್ಕೆ ಆಫೀಸರ್? ಮದುವೆ ಆದ್ಮೇಲೆ ನಾನು ನಿನ್ಗೇನು ಗಿಫ್ಟ್ ಕೊಟ್ಟೇ ಇಲ್ವಲ್ಲ. ತಗೋ, ಪರವಾಗಿಲ್ಲ. ನೋಡಿ, ಇದೇ ಲೇಟೆಸ್ಟ್ ಡಿಸೈನ್. ಚೆನ್ನಾಗಿದೆ ಕಲ್ಯಾಣಿ. ಬೇಕಂದ್ರೆ ಒಂದ್ಸರಿ ಟ್ರಯಲ್ ಮಾಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೌದಮ್ಮ,
ತುಂಬ ಚೆನ್ನಾಗಿದೆ. ನೀನ್ ತುಂಬಾ ಸಂತೋಷವಾಗಿದ್ಯಾ ಕಲ್ಯಾಣಿ. ನಾನು ಹೀಗೆ ಕಳ್ಳಿ ಹಾಗೆ ಬದುಕ್ತಾ ಇದ್ದೀನಿ. ನನಗಿಷ್ಟ ಆಗ್ತಿಲ್ಲ. ಹಾಳು ಮಾಡಬೇಕು, ನಿನ್ನ ಸಂತೋಷನ ಹಾಳು ಮಾಡಬೇಕು.